ಕಷ್ಟ ಕಾಲಕ್ಕೆ ನಮ್ಮ ಸಹಾಯಕ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇನ್ಶೂರೆನ್ಸ್ ಗಳನ್ನ ಪ್ಲಾನ್ ಮಾಡ್ಕೊಳ್ತೀವಿ. ಬಟ್ ದುರದೃಷ್ಟವಶಾತ್ ಇವತ್ತಿನ ಕಾಲಕ್ಕೆ ಸುಮಾರು ಏಜೆಂಟ್ಸ್ ಗಳು ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಸೆಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಗಳನ್ನ ಅದು ಇದು ಅಂತ ಹೇಳ್ಕೊಂಡು ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಸುಮಾರು ರೀತಿಯಂತ ದಾರಿಗಳಲ್ಲಿ ಜನಗಳನ್ನ ಮೋಸ ಮಾಡ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಸಿಚುವೇಶನ್ ಗೆ ನಾವು ತಲುಪಿದಾಗ, ಆ ರೀತಿಯಂತ ಒಂದು ಕೆಟ್ಟ ಪರಿಸ್ಥಿತಿಗೆ ತಲುಪಿದಾಗ ನಮ್ಗೆ ಆ ವಿಷಯಗಳು ರಿಯಲೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ವಿಷಯಗಳ ಬಗ್ಗೆ ನಮಗೆ ಮುಂಚೆನೆ ಒಂದು ಕ್ಲಾರಿಟಿ ಇದ್ರೆ ಬೆಟರ್ ವೇದಲ್ಲಿ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ಬಹುದು. ಇನ್ಶೂರೆನ್ಸ್ ಅನ್ನ ನಮಗೆ ಯಾರಾದ್ರೂ ಸೆಲ್ ಮಾಡ್ತಾ ಇದ್ದಾರೆ ಅಥವಾ ನಾವೇ ಖುದ್ದಾಗಿ ಇನ್ಶೂರೆನ್ಸ್ ಗಳನ್ನ ಹುಡುಕ್ತಾ ಇದೀವಿ ಅಂತಕ್ಕಂತಹ ಸಂದರ್ಭದಲ್ಲಿ ಇದೇ ಉದ್ದೇಶವಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇರತಕ್ಕಂಥದ್ದು. ಸುಮಾರು ರೀತಿಯಾದಂತಹ ಟ್ರಾಪ್ಸ್ ಗಳು ಇದರಲ್ಲಿ ಬರುತ್ತೆ. ಇನ್ಶೂರೆನ್ಸ್ ಗಳನ್ನ ನಿಮಗೆ ಮಿಸ್ಸೆಲ್ ಮಾಡ್ತಕ್ಕಂತಹ ಸಿಚುವೇಶನ್ಸ್ ಗಳಲ್ಲಿ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ ಇನ್ ಡೀಟೇಲ್ ಆಗಿ. ಹಾಗೆ ಯಾವ ರೀತಿ ನೀವು ಜಾಗರೂಕರಾಗಿರಬಹುದು ಈ ವಿಷಯವಾಗಿ ಅಂತ ಕೂಡ ನಾನು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಆಫ್ ಆಲ್ ಒಂದು ಇನ್ಶೂರೆನ್ಸ್ ಅಂದ್ರೆ ಏನಪ್ಪಾ, ಅದ್ರ ಉಪಯೋಗ ಏನು? ಆಸ್ ಎ ಒಬ್ಬ ಇಂಡಿವಿಜುವಲ್ ಆಗಿ ನಾವು ನೋಡ್ತೀವಿ ಅಂತಂದ್ರೆ ನಮಗೆ ಏನಾರ ಕಷ್ಟದ ಪರಿಸ್ಥಿತಿ ಬಂದಿದೆ, ಈಗ ಫಾರ್ ಎಕ್ಸಾಂಪಲ್ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಿದೀವಿ, ಹೆಲ್ತ್ ರಿಲೇಟೆಡ್ ಏನಾರ ಇಶ್ಯೂ ಆದ್ರೆ ನಮಗೆ ಯೂಸ್ ಆಗಬೇಕು. ಇಲ್ಲ ನಾವು ಲೈಫ್ ಇನ್ಶೂರೆನ್ಸ್ ಮಾಡ್ತೀವಿ, ನಮಗೆ ಏನಾರ ಪ್ರಾಬ್ಲಮ್ ಆದ್ರೆ ನಮ್ಮ ಫ್ಯಾಮಿಲಿಗೆ ಬೆನಿಫಿಟ್ ಆಗಬೇಕು. ಈ ರೀತಿಯಾದಂತ ಉದ್ದೇಶ ಇಟ್ಕೊಂಡು ನಾವು ಮಾಡ್ಸಿರ್ತೀವಿ. ಬಟ್ ಇದರಲ್ಲಿ ಸುಮಾರು ಸತಿ ಏನಾಗುತ್ತೆ, ನಾವು ಇನ್ಶೂರೆನ್ಸ್ ಅನ್ನ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಇನ್ಶೂರೆನ್ಸಿನ ಮೀನಿಂಗೇ ನಮಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬೋದು. ಸುಮಾರು ಕೇಸಸ್ಗಳಲ್ಲಿ ನಾವು ಇದನ್ನ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೊಂಡು ಥಿಂಕ್ ಮಾಡ್ತೀವಿ. ಇನ್ವೆಸ್ಟ್ಮೆಂಟೇ ಬೇರೆ, ಇನ್ಶೂರೆನ್ಸ್ ಬೇರೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ನೀವು ರಿಟರ್ನ್ ಇನ್ವೆಸ್ಟ್ ಮಾಡ್ತಿದ್ರ, ಹಣವನ್ನ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಅಲ್ಲಿಂದ ಅಂತ ಅರ್ಥ. ಬಟ್ ಇನ್ಶೂರೆನ್ಸ್ ಹಾಗಲ್ಲ, ನೀವು ಒಂದು ಅಮೌಂಟ್ ಕಟ್ತಾ ಇದ್ದೀರಾ, ನಿಮಗೇನಾದ್ರೂ ಕಷ್ಟದ ಪರಿಸ್ಥಿತಿ ಬಂದಾಗ ಅದರಿಂದ ಬೆನಿಫಿಟ್ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇನ್ಶೂರೆನ್ಸ್ ಅನ್ನು ನಾವು ಮಾಡಿಸ್ಕೊಳ್ತೀವಿ. ಇನ್ಶೂರೆನ್ಸ್ ಇಸ್ ನಾಟ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್. ಈ ವಿಷಯ ನಿಮ್ಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ಇದನ್ನ ಈ ಒಂದು ಪರ್ಟಿಕ್ಯುಲರ್ ಸರಪಣಿನ ಉಪಯೋಗಿಸ್ಕೊಂಡೆ ನಿಮ್ಮನ್ನ ಸುಮಾರು ಜನ ಬಲಿ ಹಾಕಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬೇಸಿಕಲಿ ಏನಪ್ಪಾ ಅಂದ್ರೆ, ಈಗ ನೋಡಪ್ಪ ಇನ್ಶೂರೆನ್ಸ್ ಇದೆ, ನೀವು ಒಂದು ಇನ್ಶೂರೆನ್ಸ್ ತಗೋ, ಇನ್ಶೂರೆನ್ಸ್ ನಿಮಗೆ ಸಿಗುತ್ತೆ, ಏನಾದ್ರು ಪ್ರಾಬ್ಲಮ್ ಆದ್ರೆ ಅದ್ರ ಜೊತೆಗೆ ನೀವು ಮಾರ್ಕೆಟ್ ರಿಲೇಟೆಡ್ ರಿಟರ್ನ್ ಕೂಡ ನಿಮಗೆ ಸಿಗುತ್ತೆ. ಈ ರೀತಿಯಾದಂತ ಎಷ್ಟೋ ಮಿಸ್ಸೆಲ್ಲಿಂಗ್ಸ್ ಗಳು ಆಗ್ತಾ ಇರುತ್ತೆ. ಬಟ್ ಇದರಲ್ಲಿ ಇರ್ತಕ್ಕಂಥ ಅಥವಾ ಇದ್ರ ಹಿಂದೆ ಇರ್ತಕ್ಕಂಥ ಕಂಡೀಷನ್ಸ್ ಗಳನ್ನ ನಾವು ಗಮನಿಸಲಿಕ್ಕೆ ಹೋಗಲ್ಲ. ಇದನ್ನ ಪ್ರಾಪರ್ ವೇ ಆಫ್ ಟ್ರಾಪ್ ಅಂತ ಹೇಳ್ಬೋದು ಇವತ್ತಿನ ಕಾಲಕ್ಕೆ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಈ ಟ್ರಾಪಿನ ಬಗ್ಗೆ ಜಾಗರೂಕತೆ ನಮ್ಮಲ್ಲಿ ಏನಕ್ಕೆ ಇರಬೇಕು ಅಂತಂದ್ರೆ ಸುಮಾರು ಕಾರಣಗಳಿದೆ ಇವತ್ತಿನ ಕಾಲಕ್ಕೆ. ಬಿಕಾಸ್ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ನಾವೀಗ ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಇನ್ಶೂರೆನ್ಸ್ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದೀವಿ. ಬಟ್ ಅಟ್ ದ ಸೇಮ್ ಟೈಮ್ ಇವತ್ತಿನ ಕಾಲಕ್ಕೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ ಸುಮಾರು ಆಪ್ಷನ್ಸ್ ಗಳಿದೆ. ಬೆಟರ್ ವೇದಲ್ಲಿ ರಿಟರ್ನ್ ಕೊಡ್ತಕ್ಕಂಥ ಎಷ್ಟೋ ಅವಕಾಶಗಳು ನಮ್ಮ ಎದುರುಗಡೆ ಇವತ್ತಿನ ಕಾಲಕ್ಕಿದೆ. ಸೊ ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿ ಬೆಟರ್ ರಿಟರ್ನ್ ಕೊಡ್ತಿದ್ಯಾ, ವೆಲ್ ಅಂಡ್ ಗುಡ್. ಸೊ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಅವಕಾಶಗಳಿದ್ದು ಬೆಟರ್ ವೇದಲ್ಲಿ ರಿಟರ್ನ್ ಬರ್ತಕ್ಕಂಥದ್ದು, ಆ ರೀತಿಯಂತ ಸಂದರ್ಭದಲ್ಲೂ ಜಸ್ಟ್ ಬಿಕಾಸ್ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಎರಡು ಒಂದರಲ್ಲೇ ಸಿಗುತ್ತೆ ಅಂತ ಹೇಳ್ಕೊಂಡು ನಾವು ಡಿಸಿಷನ್ಸ್ ತಗೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಮೋರ್ ಇಂಪಾರ್ಟೆಂಟ್ಲಿ ಸಡನ್ ಕಂಡೀಷನ್ಸ್ ಗಳಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ ಆದಾಗ ಆಕ್ಚುಯಲ್ ಆಗಿ ಇನ್ಶೂರೆನ್ಸ್ ಅಮೌಂಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಇನ್ಶೂರೆನ್ಸ್ ಸಿಗಲ್ಲ ಒಂದೊಂದು ಕೇಸಸ್ ಗಳಲ್ಲಿ. ಇದು ಕೂಡ ಫಿನಾನ್ಷಿಯಲ್ ಡಿಸ್ಟ್ರೆಸ್ ಅಥವಾ ಫಿನಾನ್ಷಿಯಲ್ ಒಂದು ಪರಿಸ್ಥಿತಿ ಹದಗೆಡ್ತಕ್ಕಂಥ ಪಾಸಿಬಿಲಿಟೀಸ್ಗೆ ಕಾರಣ ಆಗುತ್ತೆ. ಫಿನಾನ್ಷಿಯಲ್ ಪರಿಸ್ಥಿತಿಗಳು ಹಾಳಾಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇದನ್ನ ನಮ್ಮನ್ನ ಈಡು ಮಾಡುತ್ತೆ. ಸೊ ಹಾಗಾಗಿ ಯಾವ ಯಾವ ರೀತಿಯಲ್ಲಿ ಟ್ರಾಪ್ಸ್ ಗಳು ಆಗ್ಬೋದು ಅಂತ ನಮ್ಗೆ ಇವತ್ತೇ ಗೊತ್ತಿದ್ರೆ ಆ ರೀತಿಯಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚರ ತಗೋಬಹುದು. ಸೊ ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ ಯಾವ ಯಾವ ರೀತಿಯಲ್ಲಿ ನಮಗೆ ಟ್ರಾಪ್ಸ್ ಗಳು ಆಗಬಹುದು ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ. ಮೊದಲನೇದಾಗಿ ಬರ್ತಕ್ಕಂತಹ ಕ್ಲಾಸಿಕ್ ಟ್ರಾಪ್ ಅಂತ ಹೇಳ್ಬೋದು ಗ್ಯಾರಂಟಿಡ್ ರಿಟರ್ನ್. ಬಿಕಾಸ್ ಇನ್ಶೂರೆನ್ಸ್ ಕಟ್ಟಿಯಪ್ಪ, ನಿಮ್ಗೆ ವಾಪಸ್ ನಿಮ್ ಹಣ ಸಿಗಲ್ಲ, ಏನೋ ಪ್ರಾಬ್ಲಮ್ ಆದ್ರೆ ಮಾತ್ರ ನಾವು ಹಣ ಕೊಡ್ತೀವಿ ಅಂತಂದ್ರೆ ಯಾರಿಗೆ ಇಂಟ್ರೆಸ್ಟ್ ಇದೆ? ಇದೇ ಆಪ್ಷನ್ ನಾನು ನಿಮಗೆ ಹೇಳ್ತೀನಿ. ಸೊ ಇನ್ಶೂರೆನ್ಸ್ ಕಟ್ಟಿ ನೀವು ಆರಾಮಾಗಿ ಪ್ರೀಮಿಯಂ ಕಟ್ಟಿ, ಪ್ರೀಮಿಯಂ ಜೊತೆಗೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಗಳಾಗಿಲ್ಲ ಅಂದ್ರೆ ಇನ್ಶೂರೆನ್ಸ್ ಬದಲು ನಿಮ್ಗೆ ರಿಟರ್ನ್ ಸಿಗುತ್ತೆ ಫಿಕ್ಸೆಡ್ ಆಗಿ 4-6% ಅಂದ್ರೆ ಆಬ್ವಿಯಸ್ಲಿ ಸೆಕೆಂಡ್ ಆಪ್ಷನ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಬಟ್ ಈ ಒಂದು ಜಂಜಾಟದಲ್ಲಿ ನಾವು ಗಮನ ಹರಿಸೋದನ್ನ ಮರೆತು ಬಿಡ್ತೀವಿ. ಬೇರೆ ಆಪ್ಷನ್ಸ್ ಗಳನ್ನ ನಾನು ಇನ್ವೆಸ್ಟ್ ಮಾಡಿದ್ರೆ ಒಂದು ಜಾಸ್ತಿ ರಿಟರ್ನ್ ಬರುತ್ತೆ, ಇನ್ನೊಂದು ಕಡೆಯಿಂದ ನಾನು ಹೈಯರ್ ಪ್ರೀಮಿಯಂ ಅನ್ನ ಕಟ್ತಾ ಇದ್ದೀನಿ ಒಂದು ಆಪ್ಷನ್ಗೋಸ್ಕರ ಅಂತಕ್ಕಂಥ ವಿಷಯವನ್ನೇ ನಾವು ಮರೆತು ಬಿಡ್ತೀವಿ. ಬಿಕಾಸ್ ಜನರಲ್ ಇನ್ಶೂರೆನ್ಸ್, ಫಾರ್ ಎಕ್ಸಾಂಪಲ್ ಲೈಫ್ ಇನ್ಶೂರೆನ್ಸ್ ನಾವು ತಗೊಳ್ತೀವಿ ಅಂತಂದ್ರೆ ಲೈಫ್ ಇನ್ಶೂರೆನ್ಸ್ಗೆ ನೀವು ಕಟ್ಟತಕ್ಕಂಥ ಪ್ರೀಮಿಯಂ ಡೆಫಿನೆಟ್ಲಿ ಕಡಿಮೆ ಇರುತ್ತೆ. ಸೊ ಇದರಲ್ಲಿ 3,000 2,000 ನಾವು ಪ್ರೀಮಿಯಂ ಕಟ್ಕೊಂಡು ಕೂತಿರ್ತೀವಿ. ಇನ್ನು 500 ರೂಪಾಯಿ ಪ್ರೀಮಿಯಂ ಕಟ್ಟೋದ್ರ ಮೂಲಕ 1-1.5 ಕೋಟಿ ಈ ರೀತಿಯಾದಂತಹ ಇನ್ಶೂರೆನ್ಸ್ ಅನ್ನ ಹೊಂದತಕ್ಕಂಥ ಪಾಸಿಬಿಲಿಟೀಸ್ಗಳು ಇವತ್ತಿನ ಕಾಲಕ್ಕಿದೆ. ಇನ್ನು ಮಿಕ್ಕಿರತಕ್ಕಂಥ 1,500-2,000 ರೂಪಾಯಿ ನೀವು ಇಲ್ಲಿ ಕಟ್ಟತಕ್ಕಂಥ ಎಕ್ಸ್ಟ್ರಾ ಪ್ರೀಮಿಯಂ ಅನ್ನ PPF ಅಲ್ಲೋ ಸ್ಟಾಕ್ ಮಾರ್ಕೆಟ್ ಅಲ್ಲೋ ಈ ರೀತಿಯಾದಂಥ ವಿಷಯಗಳಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ಅವರು ಫಿಕ್ಸೆಡ್ ಆಗಿ ಎಷ್ಟು ರಿಟರ್ನ್ ಕೊಡಬೇಕು ಅಂತ ಇದಾರೋ ಅದಕ್ಕಿಂತ ಜಾಸ್ತಿ ರಿಟರ್ನ್ ನಿಮಗೆ ಸಿಗ್ತಕ್ಕಂಥ ಅವಕಾಶಗಳಿರುತ್ತೆ. ಇಲ್ಲಿ ಗಮನಿಸ್ತಾ ಇರಬಹುದು ನೀವು ಇನ್ಸ್ಟಿಟ್ಯೂಷನ್ ವೈಸ್. ಈಗ ನೋಡಿ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಗೌರ್ಮೆಂಟ್ ಕಡೆನೇ ಆಫರ್ ಮಾಡ್ತಕ್ಕಂತಹ ಒಂದು ಸೇವಿಂಗ್ ಸ್ಕೀಮು 8.8% ಇಂಟ್ರೆಸ್ಟ್ ನ ಕೊಡುತ್ತೆ. ಇದು 120 ಮಂತ್ಸ್ಗೆ ನೀವು ಇನ್ವೆಸ್ಟ್ ಮಾಡಿ ವೇಟ್ ಮಾಡ್ತೀರಾ ಅಂದ್ರೆ PPF ಗಳಿರ್ಬೋದು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಗೌರ್ಮೆಂಟ್ ಇಂದನೇ ಕೊಡ್ತಕ್ಕಂಥದ್ದು, ಬಜಾಜ್ ಫೈನಾನ್ಸ್ ಇಂದ ಆಫರ್ ಮಾಡ್ತಾ ಇದ್ದಾರೆ. ಇವೆಲ್ಲ ಫಿಕ್ಸೆಡ್ ರೇಟ್ ಆಫ್ ರಿಟರ್ನ್ ಅನ್ನ ಅರೌಂಡ್ ಮೋರ್ ದನ್ 7-7.5% ಜಾಸ್ತಿ ರಿಟರ್ನ್ ಇಂಟ್ರೆಸ್ಟ್ ಆಗಿ ಕೊಡ್ತಾ ಇರತಕ್ಕಂಥ ಆಪ್ಷನ್ಸ್ ಗಳಾಗಿರುತ್ತೆ. ಸೊ ದ ಮೋರಲ್ ಇಸ್ ವೆರಿ ಸಿಂಪಲ್. ಪ್ರೀಮಿಯಂ ನಾವು ಕಟ್ತಾ ಇದೀವಿ, ಹೈಯರ್ ಪ್ರೀಮಿಯಂ ಅನ್ನ ಜಸ್ಟ್ ಬಿಕಾಸ್ ರಿಟರ್ನ್ ಇನ್ಶೂರೆನ್ಸ್ ಎರಡೂ ನಾವು ಒಂದರಲ್ಲಿ ಸಿಗ್ತಾ ಇದೆ ಅಂತ ಕಟ್ತಾ ಇದೀವಿ ಅಂತ
ಅಂದ್ರೆ ಈ ಒಂದು ವಿಷಯವಾಗಿ ನಾವು ಗಮನ ಹರಿಸ್ತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಇನ್ಶೂರೆನ್ಸಿನ ಜೊತೆಗೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಜೊತೆಗೆ ಪಡಿತಕ್ಕಂಥ ಅವಕಾಶಗಳು ಇವತ್ತಿನ ಕಾಲಕ್ಕೆ ಮಾರ್ಕೆಟ್ ಅಲ್ಲಿ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತ ಅಂತ ಈ ಪಾಯಿಂಟ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನ ನೆಕ್ಸ್ಟ್ ಬರ್ತಕ್ಕಂಥ ಕ್ಲಾಸಿಕ್ ಟ್ರಾಪ್ ಅಂತ ಹೇಳ್ಬೋದು. ಮೂರು ರೀತಿಯ ಅಂತ ಬೆನಿಫಿಟ್ಸ್ ಗಳು ನಿಮ್ಗೆ ಸಿಗೋದಪ್ಪ. ನಮ್ಮ ಹತ್ರ ಇನ್ಶೂರೆನ್ಸ್ ತಗೊಳ್ಳಿ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ರಿಟರ್ನ್ ಸಿಗುತ್ತೆ, ಇನ್ಶೂರೆನ್ಸ್ ಸಿಗುತ್ತೆ ಅಂತ ಹೇಳ್ಕೊಂಡು ಇನ್ಶೂರೆನ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಬಟ್ ಅಗೇನ್ ಇದರಲ್ಲೂ ಕೂಡ ಸುಮಾರು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳು, ಟ್ಯಾಕ್ಸ್ ಬೆನಿಫಿಟ್ಸ್ ಗಳನ್ನ ನಮ್ಗೆ ಕೊಡುತ್ತೆ ಇವತ್ತಿನ ಕಾಲಕ್ಕೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ನೀವು ಇಲ್ಲಿ ಪ್ರಾವಿಡೆಂಟ್ ಫಂಡ್ ಇಂದ ಬರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಗೆ ನೀವು ಯಾವುದೇ ರೀತಿ ಅಂತ ಟ್ಯಾಕ್ಸ್ ಅನ್ನ ಕಟ್ಟಂಗಿಲ್ಲ, ಅಥವಾ 80 ಸೆಂಟ್ರಲ್ ಇದನ್ನ ತೋರಿಸ್ಕೊಳ್ಬಹುದು. ಪ್ರಿನ್ಸಿಪಲ್ ಕಾಂಪೋನೆಂಟ್ ಏನಿದೆಯೋ ಹೌಸಿಂಗ್ ಲೋನ್ ಮೇಲೆ ಇರತಕ್ಕಂಥ ಪ್ರಿನ್ಸಿಪಲ್ ಕಾಂಪೋನೆಂಟ್ ಯಾವುದೇ ರೀತಿ ಅಂತ ಅವಕಾಶಗಳಿಲ್ಲ ಇವತ್ತಿನ ಕಾಲಕ್ಕೆ. ನೀವು ಕಟ್ಟಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಅನ್ನ 1.5 ಲಕ್ಷದಷ್ಟು ಅಮೌಂಟ್ ಅನ್ನ ಎವ್ರಿ ಇಯರ್ ನೀವು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಕೂಡ 80 ಸೆಂಟ್ರಲ್ ಬೆನಿಫಿಟ್ ಅನ್ನ ಇವತ್ತಿನ ಕಾಲಕ್ಕೆ ಪಡಿಬಹುದು. ಹಾಗೆ ಟ್ಯೂಷನ್ ಫೀಸ್ ಏನಾದರೂ ಇದ್ರೆ, 2 ಮಕ್ಕಳಿದ್ದು ಟ್ಯೂಷನ್ ಫೀಸ್ ನೀವು ಕಟ್ತಾ ಇದ್ರೆ ಅದರಿಂದನೂ ಕೂಡ ಟ್ಯಾಕ್ಸ್ ಬೆನಿಫಿಟ್ ಪಡಿಬಹುದು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಸೊ ಇದು ಬೇಸಿಕಲಿ ಈ ತರ ರಿಟರ್ನ್ ಬರ್ತಕ್ಕಂಥ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಲ್ಲ, ನಾರ್ಮಲ್ ಲೈಫ್ ಇನ್ಶೂರೆನ್ಸ್ ಗೆ ನೀವು ಪ್ರೀಮಿಯಂ ಕಟ್ತಾ ಇದ್ರು ಕೂಡ ಅದರ ಒಂದು ಡೀಟೇಲ್ಸ್ ಅನ್ನು ನೀವು ಟ್ಯಾಕ್ಸ್ ಸೇವಿಂಗ್ ಆಗಿ ಉಳಿಸ್ಕೊಳ್ಬಹುದು ಇವತ್ತಿನ ಕಾಲಕ್ಕೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇರಬಹುದು, 5 ವರ್ಷದ ಒಂದು ಟರ್ಮ್ ಡೆಪಾಸಿಟ್ ಅನ್ನು ನೀವು ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ ಇವತ್ತಿನ ಕಾಲಕ್ಕೆ ಬೆನಿಫಿಟ್ಸ್ ಗಳಿದೆ. ಹಾಗೆ 1.5 ಲಕ್ಷದಷ್ಟು ಅಮೌಂಟ್ ಅನ್ನ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೂ ಕೂಡ ಅದರಿಂದ ಬರ್ತಕ್ಕಂತಹ ಒಂದು ಬೆನಿಫಿಟ್ಸ್ ಗಳನ್ನು ಕೂಡ ನೀವು ಟ್ಯಾಕ್ಸ್ ಆಗಿ ಉಳಿಸ್ಕೊಳ್ಬಹುದು ಇವತ್ತಿನ ಕಾಲಕ್ಕೆ. ಸೊ ಅಗೇನ್ ಮೊರಲ್ ಈಸ್ ವೆರಿ ಸಿಂಪಲ್. ಬೇಸಿಕಲಿ ಟ್ಯಾಕ್ಸೇಷನ್ ಬೆನಿಫಿಟ್ ಇದೆ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಈ ರೀತಿಯಂತ ವಿಷಯಗಳವಾಗಿ ಡಿಸಿಷನ್ಸ್ ಗಳನ್ನ ತಗೊಳ್ಳೋ ಬದಲು ಈ ರೀತಿಯಂತ ಡಿಫ್ರೆಂಟ್ ಅವಕಾಶಗಳನ್ನ ಒಂದ್ಸತಿ ಚೆಕ್ ಮಾಡಿಕೊಂಡು ನಮಗೆ ಆಕ್ಚುಯಲ್ ರಿಟರ್ನ್ ಎಷ್ಟಿದೆ ನೀವೇ ಒಂದ್ಸತಿ ಇದನ್ನ ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ ಆಗಿ ಥಿಂಕ್ ಮಾಡಿ. ಒಂದ್ ಕಡೆಗೆ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ ನಿಮಗೆ 500-600 ರೂಪಾಯಿಗೆ 1 ಕೋಟಿ ಅಷ್ಟು ಇನ್ಶೂರೆನ್ಸ್ ಕೂಡ ಸಿಗುತ್ತೆ. ಇನ್ನೊಂದು ಕಡೆಯಿಂದ ನೀವು ಎಕ್ಸ್ಟ್ರಾ ಕಟ್ತಾ ಇರತಕ್ಕಂಥ ಇನ್ಶೂರೆನ್ಸ್ ಅಲ್ಲಿ ಏನ್ ಕಟ್ಟಬೇಕು ಅನ್ಕೊಂಡಿದ್ರು ಅದನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ಸ್ ನ ಚಾನಲ್ ಮಾಡೋದ್ರ ಮೂಲಕ ಆ ಇನ್ವೆಸ್ಟ್ಮೆಂಟ್ ರಿಟರ್ನ್ ಕೂಡ ನಿಮಗೆ ಸಿಗುತ್ತೆ. ಸುಮಾರು ಜನಗಳು ಈ ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಲ್ಲ, ಅಥವಾ ಸುಮಾರು ಜನ ಈ ಒಂದು ವಿಷಯವಾಗಿ ಥಿಂಕ್ ಮಾಡಲ್ಲ. ಸೊ ಈ ಒಂದು ಪಾಯಿಂಟ್ ಅನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಟ್ಯಾಕ್ಸ್ ಬೆನಿಫಿಟ್ ಅನ್ನು ಕೂಡ ಪಡಿತಕ್ಕಂಥ ಅವಕಾಶ ಇರತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ ಗಳು ಎಷ್ಟೋ ಇವತ್ತಿನ ಕಾಲಕ್ಕೆ ಅವೈಲೇಬಲ್ ಇದೆ. ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಗೆ ಮೂವ್ ಆಗೋಣ. ಅಗೇನ್ ನೆಕ್ಸ್ಟ್ ಮನಿ ಬ್ಯಾಕ್ ಪ್ಲಾನ್ ಅಂತ ಇರುತ್ತೆ. ಸೊ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇನ್ಶೂರೆನ್ಸ್ ನೀವು ಕ್ಲೇಮ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮನಿ ನಿಮಗೆ ವಾಪಸ್ ಸಿಗುತ್ತೆ, ಮನಿ ವಾಪಸ್ ನಾವು ಕೊಡ್ತೀವಿ ಅಂತ ಹೇಳ್ಕೊಂಡು. ಬಟ್ ಇದನ್ನ ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ ನಾವು ನೋಡಕ್ ಹೋಗಲ್ಲ. ಸುಮಾರು ಸತಿ ನಾವು ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀವಿ. ದುಡ್ಡು ಸಿಕ್ಬಿಡುತ್ತೆ ಬಿಡಪ್ಪ, ಹೆಂಗೂ ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ವಾಪಸ್ ದುಡ್ಡಾರು ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಂದ ಕಣ್ಣು ಮುಚ್ಕೊಂಡು ನಾವು ಈ ರೀತಿಯಂತಹ ಒಂದು ಆಪ್ಷನ್ಸ್ ಗಳನ್ನ ಬೈ ಮಾಡ್ಬಿಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಕಡಿಮೆ ರಿಟರ್ನ್ ಜಾಸ್ತಿ ಪ್ರೀಮಿಯಂ ಅನ್ನ ಕಟ್ತಕ್ಕಂಥ ಆಪ್ಷನ್ ಇಲ್ಲಿ ನಮಗೆ ಸಿಗ್ತಾ ಇರುತ್ತೆ. ಯಾರನ್ನು ಅವರು ಬಿಸ್ನೆಸ್ ಮಾಡಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು, ದಯವಿಟ್ಟು ಇದನ್ನ ಗಮನ ಕೊಡಿ. ಅವರು ಬಿಸ್ನೆಸ್ಗೋಸ್ಕರನೇ ಇಲ್ಲಿ ಬಂದಿರತಕ್ಕಂಥದ್ದು, ಸುಮ್ಮನೆ ಏನು ನಿಮ್ಗೆ ಇನ್ಶೂರೆನ್ಸ್ ಗಳನ್ನ ಸೆಲ್ ಮಾಡ್ತಾ ಇರಲ್ಲ. ಸೊ ಹಾಗಾಗಿ ನಾವು ಆಸ್ ಅನ್ ಇಂಡಿವಿಜುವಲ್ ಇನ್ವೆಸ್ಟರ್ ಅಥವಾ ಆಸ್ ಅನ್ ಇಂಡಿವಿಜುವಲ್ ಪರ್ಸನ್ ಆಗಿ ನಮಗೇನು ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದನ್ನ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಅಂತಕ್ಕಂಥ ಮಾಹಿತಿನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಟ್ರ್ಯಾಪ್ ಲಾಂಗ್ ಟರ್ಮ್ ಬೆನಿಫಿಟ್ ಸಿಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ವೆಲ್ತ್ ಬಿಲ್ಡ್ ಆಗುತ್ತೆ ಇನ್ಶೂರೆನ್ಸ್ ಮೂಲಕ ಅಂತ ಹೇಳ್ಕೊಂಡು. ಅಗೇನ್ ಇದು ಮತ್ತೆ ಸೇಮ್ ಸ್ಟೋರಿಗೇನೆ ಬರುತ್ತೆ. ಇನ್ಶೂರೆನ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಬಾರ್ದು ನಾವು. ಇನಿಷಿಯಲ್ ಲೆವೆಲ್ ನಾವು ಇದನ್ನ ಕ್ಲಿಯರ್ ಆಗಿ ಹೇಳಿದೀನಿ. ಈ ಒಂದು ವಿಷಯವಾಗಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ವೆಲ್ತ್ ಅನ್ನ ಜನರೇಟ್ ಮಾಡಬಹುದು ಅಂತಕ್ಕಂತಹ ಒಂದು ವಿಷಯವಾಗೂ ಕೂಡ ಪ್ರೀಮಿಯಮ್ಸ್ ಗಳನ್ನ ಸೆಲ್ ಮಾಡ್ತಾರೆ ಸುಮಾರು ಏಜೆಂಟ್ಸ್ ಗಳು. ಬಟ್ ಇಲ್ಲಿ ನಾವು ಗಮನ ಕೊಡಬೇಕಾಗಿರ್ತಕ್ಕಂಥ ಪಾಯಿಂಟ್ ಕ್ಯಾಲ್ಕುಲೇಷನ್ ವೇದಲ್ಲಿ ನಾವು ನೋಡ್ತೀವಿ ಅಂದ್ರೆ ನನಗೆ ಎಷ್ಟು ಬೆನಿಫಿಟ್ ಸಿಗುತ್ತಪ್ಪ ಅಂತ ಹೇಳ್ಕೊಂಡು ಕ್ಯಾಲ್ಕುಲೇಟೆಡ್ ವೇದಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಬಿಕಾಸ್ ಅವ್ರು ಬೇಸಿಕಲಿ ಏನಪ್ಪಾ ಅಂದ್ರೆ ಡಿಸೆಂಟ್ ಇರ್ತಕ್ಕಂಥ ರಿಟರ್ನ್ ಕೊಡ್ತಾರೆ 4-6% ಬಟ್ ಸುಮ್ಮನೆ PPF ಅಲ್ಲಿ ಸೇಫೆಸ್ಟ್ ಆಪ್ಷನ್ಸ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರು 7% ಮೇಲೆ ರಿಟರ್ನ್ ಬರ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇವತ್ತಿನ ಕಾಲಕ್ಕಿದೆ. ಅದೇ ಅಮೌಂಟ್ ಅನ್ನು ನಾವು ಇಲ್ಲಿ ಚಾನಲ್ ಮಾಡಿದ್ರೆ 1% ನೋಡೋಕ್ ಸಿಕ್ಕದು ಅಂತ ಕಾಣಬಹುದು. ಬಟ್ ಶ್ರೀಮಂತರಿಗೂ ಬಡವರಿಗೂ ಇರತಕ್ಕಂತಹ ಒಂದು ಡಿಫರೆನ್ಸ್ ಅಂತ ಹೇಳ್ಬೋದು. ಅದನ್ನ ಇವನ್ 0.5-1% ವೇರಿಯೇಷನ್ ಆದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆಗದೆ ಇರತಕ್ಕಂಥ ಅಮೌಂಟ್ ನಮಗೆ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಈ ವಿಷಯವಾಗಿ ಕ್ಯಾಲ್ಕುಲೇಟೆಡ್ ವೇದಲ್ಲಿ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇನ್ನು 5ನೇದಾಗಿ ಬರ್ತಕ್ಕಂತಹ ಟ್ರ್ಯಾಪ್ ಲ್ಯಾಪ್ಸ್ಡ್ ಪಾಲಿಸಿ ಟ್ರ್ಯಾಪ್. ನಿಮ್ಮ ಹತ್ರ ಆಲ್ರೆಡಿ ಒಂದು ಪಾಲಿಸಿ ತಗೊಂಡಿದ್ರಿ, ಲ್ಯಾಪ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಇವಾಗ ನಿಮಗೊಂದು ಕಾಲ್ ಬರುತ್ತೆ, ಇಲ್ಲಪ್ಪ ನಿಮ್ದು ಪಾಲಿಸಿ ಲ್ಯಾಪ್ಸ್ ಆಗ್ಬಿಟ್ಟಿದೆ, ಬಟ್ ಇದನ್ನ ನೀವು ಮತ್ತೆ ವಾಪಸ್ ಶುರು ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ಗಳು ಸಿಗುತ್ತೆ, ಬೋನಸ್ಗಳು ಸಿಗುತ್ತೆ ಅಂತಕ್ಕಂತಹ ಒಂದು ಸುಳ್ಳು ಮಾಹಿತಿಗಳನ್ನ ಕೊಟ್ಟು ನಿಮಗೆ ವಾಪಸ್ ಮತ್ತೆ ಇನ್ನೊಂದು ಹೊಸ ಇನ್ಶೂರೆನ್ಸ್ ಗಳನ್ನ ಸೆಲ್ ಮಾಡ್ತಕ್ಕಂಥ ಎಷ್ಟೋ ಒಂದು ಸ್ಕ್ಯಾಮರ್ಸ್ಗಳು ಇವತ್ತಿನ ಕಾಲಕ್ಕೆ ಮಾರ್ಕೆಟ್ ಅಲ್ಲಿ ಇದ್ದಾರೆ. ಬಟ್ ಏನು ಇದರಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ತೀರಾ ಅಂತಂದ್ರೆ 15ರಿಂದ 30 ದಿನಗಳವರೆಗೂ ಟೈಮ್ ಕೊಡುತ್ತೆ ಮೋಸ್ಟ್ ಆಫ್ ದ ಪಾಲಿಸೀಸ್ಗಳು. ಪ್ರೀ ಲುಕ್ ಪೀರಿಯಡ್ ಅಂತ ಹೇಳ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಅಟ್ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಆ ಒಂದು ಪರ್ಟಿಕ್ಯುಲರ್ ಪಾಲಿಸಿನ ನಿಮಗೆ ವಾಪಸ್ ಹಣ ಸಿಗುತ್ತೆ. ಸೊ ಇದನ್ನ ದಾಟಿ ಹೋಗಿದೆ ಅಂತಂದ್ರೆ ನೀವೇನು ಮಾಡೋಕ್ಕಾಗಲ್ಲ ಆ ರೀತಿ ಅಂತ ಸಂದರ್ಭದಲ್ಲಿ. ಸೊ ಇದು ನಿಮ್ಗೆ ಗೊತ್ತಿರಲಿ. ಬಟ್ ಅಟ್ ದ ಸೇಮ್ ಟೈಮ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್, ಸಟನ್ ಯಾರೋ ಒಬ್ಬರು ಕಾಲ್ ಮಾಡ್ತಿದ್ದಾರೆ ಅಂತಂದ್ರೆ ಇಂಟ್ರೆಸ್ಟ್ ಇಟ್ಕೊಂಡೆ ನಿಮ್ಗೆ ಕಾಲ್ ಮಾಡಿರ್ತಾರೆ, ಸುಮ್ಮನೆ ಅವರು ಟೈಮನ್ನು ಕೊಡೋಕೆ ಹೋಗಲ್ಲ. ಸೊ ಏನಕ್ಕೆ ಅವ್ರು ಕಾಲ್ ಮಾಡಿದರೆ, ಮಾಹಿತಿ ನಿಜವಾಗ್ಲೂ ಲೀಗಲ್ ಆಗಿದೆಯಾ ಅಥವಾ ಅವ್ರು ನಿಜವಾಗ್ಲೂ ಸರ್ಟಿಫೈಡ್ ಪರ್ಸನ್ ನನ್ನ ಹತ್ರ ಮಾತಾಡ್ಲಿಕ್ಕೆ ಈ ವಿಷಯವಾಗಿ ಅಂತ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥದ್ದು ಸೂಕ್ತ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಕ್ಲಾಸಿಕ್ ಟ್ರ್ಯಾಪ್ ಇದು. ಇನ್ಫ್ಯಾಕ್ಟ್ ನಾನು ಕೂಡ ಈ ಒಂದು ಟ್ರ್ಯಾಪ್ಗೆ ಮುಂಚೆನೆ ಬಿದ್ದಿದ್ದೀನಿ. ಎಲ್ಲರಿಗೂ ಕೂಡ ಇನ್ಶೂರೆನ್ಸ್ ಇರಬೇಕು. ಈ ಅಂದ್ರೆ
ಮನೇಲಿ ಈಗ ಒಂದು 5 ಜನ ಇದೀವಿ, 5 ಜನನು ಇನ್ಸೂರೆನ್ಸ್ ಮಾಡಿಸ್ಕೋಬೇಕು ಅಂತ ಹೇಳ್ಕೊಂಡು ನಿಮಗೆ ಇನ್ಸೂರೆನ್ಸ್ ಗಳನ್ನ ಸೆಲ್ ಮಾಡ್ಲಿಕ್ಕೆ ಬರ್ತಾರೆ. ತುಂಬಾ ದೊಡ್ಡ ಟ್ರ್ಯಾಪ್ ಅಂತ ಹೇಳ್ಬೋದು ಇದನ್ನ. ಜಾಸ್ತಿ ಇನ್ಸೂರೆನ್ಸ್, ಜಾಸ್ತಿ ಪ್ರೀಮಿಯಮ್ ನೀವು ಕಟ್ತಿದ್ದೀರಾ ಅಂತಂದ್ರೆ ಅದರಿಂದ ಜಾಸ್ತಿ ಬೆನಿಫಿಟ್ಸ್ಗಳು ಏಜೆಂಟ್ಸ್ಗೆ ಹೋಗುತ್ತೆ, ತಪ್ಪಲ್ಲ, ಅವ್ರ ಬಿಸ್ನೆಸ್ ಅದು. ಬಟ್ ನಾವ್ ಆಸ್ ಅನ್ ಇಂಡಿವಿಜುವಲ್ ಆಗಿ ಇಲ್ಲಿ ನೋಡ್ತಿದೀವಿ ಅಂತಂದ್ರೆ ಪರ್ಸನ್ ಒಬ್ರು ಅಥವಾ ಇಬ್ರು, ಫಾರ್ ಎಕ್ಸಾಂಪಲ್ ನೀವು ಮನೇಲಿ ಮೇನ್ ಬ್ರೆಡ್ ಅರ್ನರ್ ಅಂತಂದ್ರೆ ನೀವು ಒಂದು ಮೇನ್ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ಮನೆಯವ್ರಿಗೆಲ್ಲರೂ ಕೂಡ ಬೆನಿಫಿಟ್ ಆಗೇ ಆಗುತ್ತೆ. ಸೊ ಕೆಲವೊಂದಿಷ್ಟು ಪಾಲಿಸೀಸ್ಗಳಲ್ಲಿ ನೀವು ಲಿಂಕ್ಡೇನೆ ಈ ಒಂದು ಇವತ್ತಿನ ಕಾಲಕ್ಕೆ ಲಿಂಕ್ಡ್ ವೇದಲ್ಲಿ ಇವತ್ತಿನ ಕಾಲಕ್ಕೆ ಇನ್ಸೂರೆನ್ಸ್ಗಳನ್ನ ಮಾಡಿಸ್ಕೊಳ್ಬೋದು. ಸುಮಾರು ಅವಕಾಶಗಳಿದೆ. ಎಲ್ರಿಗೂ ಇನ್ಸೂರೆನ್ಸ್ ಇರಲೇಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಇವತ್ತಿನ ಕಾಲಕ್ಕೆ ಎಲ್ಲೂ ಮ್ಯಾಂಡೇಟರಿ ಇಲ್ಲ. ಇದನ್ನ ಸುಮ್ಮನೆ ನಿಮಗೆ ಸೆಲ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸುಮಾರು ಜನ ಮಿಸ್ಸೆಲ್ಲಿಂಗ್ ಮಾಡ್ತಾರೆ. ಸೊ ಹಾಗಾಗಿ ಈ ವಿಷಯವಾಗಿನೂ ಕೂಡ ಗಮನ ಇಟ್ಕೊಳ್ಳಿ. ಪ್ರಾಪರ್ ಆಗಿ ನೀವು ಇನಿಷಿಯಲ್ ಲೆವೆಲ್ನ ಡಿಸಿಷನ್ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ನನಗೆ ಪ್ರೀಮಿಯಂ ಸಿಗ್ತಾ ಇದೆ, ನನಗೇನಾರ ಪ್ರಾಬ್ಲಮ್ ಆದರೆ ಅಥವಾ ನಮ್ಗೆ ಏನಾರು ಇಶ್ಯೂಸ್ ಆದರೆ, ಈ ಹೆಲ್ತ್ ಇನ್ಸೂರೆನ್ಸ್ ಅಂದ್ರೆ ನೀವು ಕವರ್ ಮಾಡಿಸ್ಕೊಳ್ಳೋದು ಫ್ಯಾಮಿಲಿಯಲ್ಲಿ. ಸೊ ನನಗೆ ಏನಾದರೂ ಪ್ರಾಬ್ಲಮ್ ಆದರೆ ಯಾವ್ಯಾವ ರೀತಿಯಂತ ಬೆನಿಫಿಟ್ಸ್ಗಳು ಸಿಗುತ್ತೆ, ಈ ಎಲ್ಲ ಕಂಪ್ಲೀಟ್ ಮಾಹಿತಿಗಳನ್ನ ಇನ್ಸೂರೆನ್ಸ್ ತಗೊಳ್ಳೋದಕ್ಕಿಂತ ಮುಂಚೆನೆ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಡಿಸಿಷನ್ಸ್ ತಗೊಳ್ತಕ್ಕಂಥದ್ದು ಸೂಕ್ತ. ಸೊ ಲಾಸ್ಟ್ ಅಂಡ್ ಕ್ರಿಟಿಕಲ್ ಕ್ವಶನ್ ಬರ್ತಕ್ಕಂಥದ್ದು, ಯಾವ ರೀತಿ ಟ್ರ್ಯಾಪ್ಸ್ ಗಳನ್ನ ಅವಾಯ್ಡ್ ಮಾಡಬಹುದು? ವೆರಿ ಸಿಂಪಲ್, ಇನಿಷಿಯಲ್ ಲೆವೆಲ್ ಅಲ್ಲೇ. ಸೊ ಈಗ ಆದ್ಮೇಲೆ ಪ್ರಾಬ್ಲಮ್ ಅನ್ನ ಸರಿ ಮಾಡೋ ಬದಲು ಪ್ರಾಬ್ಲಮ್ ಆಗೋದಕ್ಕಿಂತ ಮುಂಚೆನೆ ಜಾಗರೂಕತೆಯಿಂದ ನಾವು ಡಿಸಿಷನ್ಸ್ ಗಳನ್ನ ತಗೊಂಡ್ರೆ ಎಷ್ಟೋ ಪ್ರಾಬ್ಲಮ್ಸ್ ಗಳನ್ನ ಅವಾಯ್ಡ್ ಮಾಡಬಹುದು. ಸೊ ಹಾಗಾಗಿ ಡಿಸಿಷನ್ಸ್ ಗಳನ್ನ ತಗೊಳ್ತಿದೀವಿ ಅಂತ ಅಂದ್ರೆ ಪಕ್ಕಾ 100% ಕ್ಲಾರಿಟಿಯಿಂದ ಡಿಸಿಷನ್ಸ್ ಗಳು ಸೂಕ್ತ. ಎಸ್ಪೆಷಲಿ ಫೈನಾನ್ಷಿಯಲ್ ಡಿಸಿಷನ್ಸ್ಗಳು. ಈಗ ಇನ್ಸೂರೆನ್ಸ್ ನಾನು ತಗೊಳ್ತಾ ಇದ್ದೀನಿ, ಈ ಇನ್ಸೂರೆನ್ಸ್ ಇಂದ ನನಗೆ ಏನು ಬೆನಿಫಿಟ್ ಇದೆ, ನಾನು ಎಷ್ಟು ಕಟ್ತಾ ಇದ್ದೀನಿ ಪ್ರೀಮಿಯಮ್ನ, ಇದನ್ನ ಬಿಟ್ಟು ಇನ್ನೂ ಬೆಟರ್ ಆಪ್ಷನ್ಸ್ಗಳಿದೆಯಾ, ಕಂಪ್ಯಾರಿಸನ್ ಮಾಡಿ ನೋಡಬೇಕಾಗುತ್ತೆ. ಮಾರ್ಕೆಟಲ್ಲಿ ಇವತ್ತಿನ ಕಾಲಕ್ಕೆ ಆನ್ಲೈನ್ ಟೂಲ್ಸ್ಗಳಿದೆ ನಮಗೆ. ಸೊ ಒಂದು ಇನ್ಸೂರೆನ್ಸ್ ಇಂದ ಇನ್ನೊಂದು ಇನ್ಸೂರೆನ್ಸ್ಗೆ ಕಂಪೇರ್ ಮಾಡಿ ಬೆನಿಫಿಟ್ಸ್ಗಳು ಏನು ನನಗೆ ಸಿಗ್ತಾ ಇದೆ, ಹಾಗೆ ಅಟ್ ದ ಸೇಮ್ ಟೈಮ್ ಈ ಒಂದು ರಿಟರ್ನ್ ಇನ್ನೂ ನಾನು ಏನಾದರೂ ಎನ್ಹಾನ್ಸ್ ಮಾಡ್ತಕ್ಕಂಥ ಅವಕಾಶಗಳು ಇವತ್ತಿನ ಕಾಲಕ್ಕೆ ಇದೆಯಾ, ಈ ರೀತಿಯಾಗಿ ಫೈನಾನ್ಷಿಯಲಿ ನಾವು ಥಿಂಕ್ ಮಾಡಿ ಅದಾದ್ಮೇಲೆ ಹೆಜ್ಜೆ ತಗೊಳ್ಳೋಕಾದ್ರೆ ಅದು ಬರೀ ಇನ್ಸೂರೆನ್ಸ್ ಅಷ್ಟೇ ಅಲ್ಲ, ಎಲ್ಲಾ ವಿಷಯಗಳ ವೈಸ್ ಎಸ್ಪೆಷಲಿ ಹಣದ ವಿಚಾರವಾಗಿ ಇವತ್ತಿನ ಕಾಲಕ್ಕೆ ಟ್ರ್ಯಾಪ್ಸ್ಗಳು ತುಂಬಾನೇ ಆಗ್ತಾ ಇದೆ. ಈ ಒಂದು ಟ್ರ್ಯಾಪ್ಸ್ ಗಳಿಂದ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬೆಳಿಬಹುದಾದಂತಹ ಅವಕಾಶಗಳು ಇರುತ್ತೆ ಅಂತ ಹೇಳ್ಕೊಂಡು ಈ ವಿಡಿಯೋ ಮೂಲಕ ನಾವು ಕಲಿಬಹುದಾಗಿರುತ್ತೆ. ಐ ಹೋಪ್ ನಲ್ಲಿರೋ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ ಕೇಸ್ ನಿಮ್ಮರ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಯಾವುದೇ ಹೊಸ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಮಿಸ್ ಆಗಲ್ಲ ಆ ರೀತಿ ಅಂತ ಸಂದರ್ಭದಲ್ಲಿ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.